ಕ್ಯಾರೆಟ್ ಹಲ್ವಾ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಕ್ಯಾರೆಟನ್ನು ತುರಿದಿಟ್ಕೋಬೇಕು. ನಾನಿಲ್ಲಿ 200 ಗ್ರಾಮ್ ಆಗೋಷ್ಟು ಕ್ಯಾರೆಟನ್ನು ಬಳಸ್ತಾ ಇದ್ದೀನಿ. ಒಂದು ಪಾತ್ರೆಗೆ ತುಪ್ಪನ ಹಾಕ್ಕೊಂಡು ಕರಗಿಸಿದ ನಂತರ ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಕ್ಯಾರೆಟ್ ಮಾಗೋವರೆಗೂ ಕೂಡ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಕ್ಯಾರೆಟ್ ಮುಳುಗೋವರೆಗೂ ಮಾತ್ರ ಹಾಲನ್ನ ಹಾಕ್ಕೋಬೇಕು. ನಾನಿಲ್ಲಿ 2 ಚಿಕ್ಕ ಕಪ್ ಆಗೋಷ್ಟು ಹಾಲನ್ನ ಹಾಕೋತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಹಾಲು ಬೇಯೋದಕ್ಕೆ ಎಷ್ಟು ಬೇಕು ಅಂದರೆ ಕ್ಯಾರೆಟ್ ಬೇಯೋದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಲನ್ನ ಬಳಸಿದ್ರೆ ಸಾಕಾಗತ್ತೆ. ಚೆನ್ನಾಗಿ ಕುದ್ದು ಹಾಗೆ ಕ್ಯಾರೆಟ್ ಕೂಡ ಬೇಯ್ತಾ ಹಾಲು ಕೂಡ ಹಿಂಗ್ತಾ ಹೋಗುತ್ತೆ. ನಂತರ ಫ್ರೆಶ್ ಕ್ರೀಮ್ ಇದ್ದರೆ ನೀವು ಹಾಕೋಬೋದು. ಇದು ಕಂಪ್ಲೀಟ್ಲಿ ಆಪ್ಷನಲ್ ಆಗಿರುತ್ತೆ. ಫ್ರೆಶ್ ಕ್ರೀಮ್ನ ಹಾಕ್ಕೊಂಡು ಕೂಡ ಒಮ್ಮೆ ನೀವು ಕೈ ಆಡ್ಕೋಬೇಕು. ಕಂಪ್ಲೀಟಾಗಿ ಅದರಲ್ಲಿರುವಂಥ ಹಾಲಿನ ಅಂಶ ಹಿಂಗೋವರೆಗೂ ಕೂಡ ಬೇಯಿಸ್ಕೊಂಡಿದ ನಂತರ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡು ಮತ್ತೊಮ್ಮೆ ಕೈ ಆಡ್ಕೋಬೇಕು. ಸಕ್ಕರೆ ಕರಗಿದ ತಕ್ಷಣ ಸ್ವಲ್ಪ ತೆಳುವಾಗೋದಕ್ಕೆ ಶುರುವಾಗತ್ತೆ, ಮತ್ತು ಸಕ್ಕರೆ ಪಾಕ ಕಟ್ಟೋದಕ್ಕೂ ಕೂಡ ಶುರುವಾಗತ್ತೆ. ಆವಾಗ ಸ್ವಲ್ಪ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ. ನಂತರ ಏಲಕ್ಕಿ ಪೌಡರ್ನ ಹಾಕಿ ಕಲಿಸ್ತಾ ಹೋದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಕ್ಯಾರೆಟ್ ಹಲ್ವಾನ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಂತರ ಈ ಕಡೆ ಡ್ರೈ ಫ್ರೂಟ್ಸ್ನ ಹುರ್ಕೋತಾ ಇದ್ದೀನಿ. ನಿಮ್ಮ ಫೇವ್ರೆಟ್ ಯಾವುದೆಲ್ಲ ಡ್ರೈ ಫ್ರೂಟ್ಸ್ ಇರುತ್ತೆ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುವಂಥ ಹಾಗೆ ಈಸಿಯಾಗಿ ಮಾಡುವಂಥ ಕ್ಯಾರೆಟ್ ಹಲ್ವಾ ರೆಡಿ ಆಯಿತು.